ಪಹಲ್ಗಾಮ್ನಲ್ಲಿ 26 ಅಮಾಯಕರನ್ನ ಹತ್ಯೆ ಮಾಡಿದ ಉಗ್ರರಿಗೆ ದಾಳಿಗೆ ಸಂಬಂಧಪಟ್ಟಂತೆ ಭಾರತ ವಾಪಸ್ ಪ್ರತಿದಾಳಿಯನ್ನ ತೀರಿಸಿಕೊಳ್ಳಲು ಈಗಾಗಲೇ ಸನ್ನದ್ಧವಾಗಿದ್ದು ಉಗ್ರ ಪೀಡಿತ ಅನಂತನಾಗ್ ಜಿಲ್ಲೆಯಲ್ಲಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿದ್ದು ದಕ್ಷಿಣ ಕಾಶ್ಮೀರ ಅನಂತನಾಗ್ ಜಿಲ್ಲೆಯಲ್ಲಿ ಆಪರೇಷನ್ ಮುಂದುವರೆದಿದೆ. ತಲೆಮರೆಸಿಕೊಂಡ ಉಗ್ರರ ಸಿಆರ್ಪಿಎಫ್ ಅನ್ನು ತಲಾಶ್ ಮಾಡಿದ್ದು ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಬೃಹತ್ ಕಾನ್ವೆ ಸೆರೆಯಾಗಿದೆ. ಶಸ್ತ್ರಸಜ್ಜಿತವಾಗಿ ಸಿಆರ್ಪಿಎಫ್ ಸರ್ಚ್ ಆಪರೇಷನ್ ಮುಂದುವರೆದಿದ್ದು ಒಟ್ಟಾರೆಯಾಗಿ ಉಗ್ರ ಪೀಡಿತ ಅನಂತನಾಗ್ ಜಿಲ್ಲೆಯಲ್ಲಿ ಪಬ್ಲಿಕ್ ಟಿವಿ ವರದಿಯನ್ನ ಮಾಡಿದ್ದು ದಕ್ಷಿಣ ಕಾಶ್ಮೀರ ಅನಂತನಾಗ್ ಜಿಲ್ಲೆಯಲ್ಲಿ ಆಪರೇಷನ್ ಮುಂದುವರೆದಿದೆ. ತಲೆಮರೆಸಿಕೊಂಡ ಉಗ್ರರ ಸಿಆರ್ಪಿಎಫ್ ತಲಾಶ್ ನಡೆಸ್ತಾ ಇದ್ದು ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಬೃಹತ್ ಕಾನ್ವೆ ಸೆರೆಯಾಗಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬಳಿಕ ಕಾಶ್ಮೀರಕ್ಕೆ ಬಂದಿರುವಂತಹ ನಿಮ್ಮ ಪಬ್ಲಿಕ್ ಟಿವಿ ಇಲ್ಲಿಂದ ನೇರವಾದಂಥ ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸದ್ಯಕ್ಕೆ ನಾವೀಗ ಅನಂತನಾಗ್ ಜಿಲ್ಲೆಯಲ್ಲಿದ್ದೀವಿ. ದಕ್ಷಿಣ ಕಾಶ್ಮೀರದಲ್ಲಿ ಬರುವಂತಹ ಅನಂತನಾಗ್ ಜಿಲ್ಲೆ ಭಯೋತ್ಪಾದನೆಗೆ ಸಾಕಷ್ಟು ಕುಖ್ಯಾತಿಯನ್ನು ಪಡೆದಿರುವಂತಹ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಭಯೋತ್ಪಾದಕರು ಕೂಡ ತಲೆಮರೆಸಿಕೊಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಕಾರ್ಯಾಚರಣೆಯಲ್ಲೂ ಕೂಡ ಭಾಗಿಯಾಗ್ತಾರೆ. ಹೀಗಾಗಿ ಈ ಒಂದು ಜಿಲ್ಲೆ ಆಗಾಗ್ಗೆ ಸಾಕಷ್ಟು ಸುದ್ದಿಯಲ್ಲಿರುತ್ತೆ ಭಯೋತ್ಪಾದನೆ ಅವರ ಉಗ್ರರಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಈಗಲೂ ಕೂಡ ಪಹಲ್ಗಾಮ್ನಲ್ಲಿ ದಾಳಿಯಾದ ಬೆನ್ನಲ್ಲೇ ಸಾಕಷ್ಟು ಕಾರ್ಯಾಚರಣೆಗಳು ಅನಂತನಾಗ್ ಜಿಲ್ಲೆಗಳಲ್ಲಿ ಆಗ್ತಾ ಇದ್ದಾವೆ. ಕೆಲವು ಭಯೋತ್ಪಾದಕರ ಮನೆಗಳನ್ನು ಕೂಡ ಇಲ್ಲಿ ಧ್ವಂಸ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸಿಟಿಯಲ್ಲೂ ಕೂಡ ಸಾಕಷ್ಟು ಹದ್ದಿನ ಕಣ್ಣನ್ನು ಇಡಲಾಗಿದೆ, ಎಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾನೀಗ ಅನಂತನಾಗ್ ಜಿಲ್ಲೆಯಲ್ಲಿದ್ದೀನಿ. ನೋಡ್ಬೋದು ಇಲ್ಲಿಯ ಸಿಟಿಯ ವಾತಾವರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಎಲ್ಲ ಕಡೆಯೂ ಕೂಡ ಸೇನಾ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದನ್ನು ಗಮನಿಸ್ಬೋದು. ದೊಡ್ಡ ಸಿಆರ್ಪಿಎಫ್ ಪಡೆಗಳು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯವೂ ಕೂಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಕೋಬಿಂಗ್ ಕಾರ್ಯಾಚರಣೆಗಳು, ಸರ್ಚ್ ಆಪರೇಷನ್ಗಳು ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ. ಭಯೋತ್ಪಾದಕರು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾರೆ ಅವರ ಅಡುಗು ತಾಣಗಳನ್ನು ಹುಡುಕಿ ಭಗ್ರರನ್ನ ಹೊರಗೆ ತೆಗೆದು ಸೆರೆ ಬಡಿಯುವಂಥ ಕೆಲಸವನ್ನು ಕೂಡ ಈಗ ಸಿಆರ್ಪಿಎಫ್ ಮತ್ತು ಜಮ್ಮು ಕಾಶ್ಮೀರದ ವಿಶೇಷ ಪೊಲೀಸ್ ಪಡೆಗಳು ಮಾಡ್ತಾ ಇರುವಂಥದ್ದು ನೀವೀಗ ನೋಡ್ತಾ ಇದ್ದೀರಿ. ಕೋಬಿಂಗ್ ಕಾರ್ಯಾಚರಣೆಗೆ ತೆರಳುತ್ತಾ ಇರುವಂತಹ ಮಿಲಿಟರಿ ವಾಹನಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇವರು ಅನಂತನಾಗ್ ಜಿಲ್ಲೆಯ ಬೇರೆ ಬೇರೆ ದಟ್ಟ ಕಾಡುಗಳೇನಿರ್ತವೆ, ಗುಡ್ಡಗಾಡು ಪ್ರದೇಶಗಳೇನಿರ್ತವೆ, ಈ ಎಲ್ಲ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಕೋಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಅಲ್ಲಿರುವಂಥ ಉಗ್ರರನ್ನ ಹೆಕ್ಕಿ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನಾವು ನಿನ್ನೆ ಮೊನ್ನೆ ಕೂಡ ಗಮನಿಸಿದ್ವಿ, ಅನಂತನಾಗ್ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ 170ಕ್ಕಿಂತ ಹೆಚ್ಚು ಜನರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಲಾಗಿತ್ತು. ಅವರನ್ನ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಆ ಮೂಲಕ ಈ ಒಂದು ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದನೆ ಘಟನೆ ಏನಿದೆ ಅದಕ್ಕೂ ಅನಂತನಾಗ್ ಜಿಲ್ಲೆಯಲ್ಲಿರುವಂಥ ಕೆಲವೊಂದಿಷ್ಟು ಶಂಕಿತ ಭಯೋತ್ಪಾದಕರು, ಅನುಮಾನಾಸ್ಪದ ವ್ಯಕ್ತಿಗಳಿಗೆ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ನೋಡಿ, ನಾನು ತೋರಿಸ್ತೀನಿ ಮತ್ತೆ ನಿಮಗೆ ಎಷ್ಟು ವೆಹಿಕಲ್ಸ್ ಅಂದರೆ ನೀವು ಕೌಂಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ವೆಹಿಕಲ್ಸ್ಗಳು ನಿರಂತರವಾಗಿ ಓಡಾಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು. ಒಂದು ರೀತಿ ಇಡೀ ಸಿಟಿಯಲ್ಲಿ ಒಂದು ಹದ್ದಿನ ಕಣ್ಣನ್ನು ಇಡುವಂಥ ಕೆಲಸ ಒಂದು ಕಡೆ ಆದರೆ, ಮತ್ತೊಂದು ಕಡೆಗೆ ಸುತ್ತಮುತ್ತಲಿನ ಜಿಲ್ಲೆಗಳು, ಗುಡ್ಡಗಾಡು ಪ್ರದೇಶಗಳು ಅಥವಾ ಕಾಡು ಪ್ರದೇಶ ಏನಿರುತ್ತೆ ಇಲ್ಲಿ ಅತಿ ಹೆಚ್ಚು ಭಯೋತ್ಪಾದಕರು ತಲೆಮರೆಸಿಕೊಂಡಿರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅವ್ರನ್ನ ಶೋಧ ಮಾಡಬೇಕು ಅಂದರೆ ಸರ್ಚ್ ಆಪರೇಷನ್ಗಳನ್ನ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಸರ್ಚ್ ಆಪರೇಷನ್ಗೆ ದೊಡ್ಡ ಪ್ರಮಾಣದಲ್ಲಿ ಸಿಆರ್ಪಿಎಫ್ ಭದ್ರತಾ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿರುವಂಥದ್ದು, ಅವ್ರ ಕೈಯಲ್ಲಿ ರೈಫಲ್ಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿ ಈಗ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳುತ್ತಿದ್ದಾರೆ, ಅಲ್ಲಿ ಕೋಬಿಂಗನ್ನು ಆರಂಭಿಸ್ತಾರೆ. ಈ ಒಂದು ಘಟನೆಯ ಬೆನ್ನಲ್ಲೇ ಅನಂತನಾಗ್ ಜಿಲ್ಲೆ ಅಂತಲ್ಲ, ಕೇವಲ ಇಡೀ ದಕ್ಷಿಣ ಕಾಶ್ಮೀರ, ಅದು ಪುಲ್ವಾಮಾ ಆಗಿರ್ಬೋದು, ಅನಂತನಾಗ್ ಆಗಿರ್ಬೋದು, ಕುಪ್ವಾರ ಆಗಿರ್ಬೋದು, ಈ ಪ್ರದೇಶಗಳೇನಿದ್ದಾವೆ ಇಲ್ಲೆಲ್ಲವೂ ಕೂಡ ಕೋಬಿಂಗ್ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ನಾನು ಆಗಲೇ ತೋರಿಸುವಂಥ ಪ್ರದೇಶ ಏನಿದೆ ಇದು ಸಂಪೂರ್ಣವಾಗಿ ಸೇನೆಗೆ ಅಥವಾ ಸಿಆರ್ಪಿಎಫ್ಗೆ ಸಂಬಂಧಿಸಿದಂಥ ಪ್ರದೇಶ ಅಥವಾ ರಸ್ತೆ ಆಗಿರುವಂಥದ್ದು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವೆಹಿಕಲ್ಗಳ ಮೂವ್ಮೆಂಟ್ಗಳು ಇರುತ್ತೆ. ಎಲ್ಲ ಸಾಮಾನ್ಯ ಸ್ಥಿತಿಯಲ್ಲಿದ್ದರೂ ಕೂಡ ಸಿಟಿಯಲ್ಲಿ, ಗ್ರಾಮೀಣ ಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದ ಸರ್ಚ್ ಆಪರೇಷನ್ಗಳು ಕೂಡ ನಡೀತಾ ಇದ್ದಾವೆ. ಹೆಚ್ಚು ಒಳಗಡೆ ಹೋಗಿ ಶೂಟ್ ಮಾಡಲಿಕ್ಕೆ ಆಗಲ್ಲ, ಸೇನಾ ಪ್ರದೇಶ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ಗಳು ಕೂಡ ಇದ್ದಾವೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ನಿಮಗೆ ದೃಶ್ಯಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ನಾವು ಅನಂತನಾಗ್ ಜಿಲ್ಲೆಯಿಂದ ನಿಮ್ಮ ಪಬ್ಲಿಕ್ ಟಿವಿ ಈಗ ಸದ್ಯಕ್ಕೆ ಮಾಡ್ತಾ ಇದೆ. ನಿರಂತರವಾದಂಥ ವರದಿಯನ್ನು ಪಬ್ಲಿಕ್ ಟಿವಿ ಅನಂತನಾಗ್ ಜಿಲ್ಲೆ ಸೇರಿದಂತೆ ಪಹಲ್ಗಾಮ್ ಇರ್ಬೋದು, ಶ್ರೀನಗರ್ ಇರ್ಬೋದು, ಹೀಗೆ ಭಯೋತ್ಪಾದಕ ಪೀಡಿತ ಪ್ರದೇಶಗಳೇನಿದ್ದಾವೆ ಅಲ್ಲೆಲ್ಲ ಕಡೆಗೂ ಹೋಗಿ ನಿರಂತರವಾದಂಥ ವರದಿಯನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಿದ್ವಿ. ಈಗಾಗಲೇ 2 ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡಿರುವಂಥ ಸಿಆರ್ಪಿಎಫ್ ಮತ್ತು ಸ್ಥಳೀಯ ಭದ್ರತಾ ಪಡೆಗಳು ಈಗ ಕೋಬಿಂಗ್ ಕಾರ್ಯಾಚರಣೆ ಆರಂಭಿಸಿದ್ದಾವೆ. ಇನ್ನಷ್ಟು ಉಗ್ರರನ್ನ ಹೊರತೆಗೆಯುವಂಥ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅನಂತನಾಗ್.